ಮಧುಗಿರಿಯ ಡಿವೈಎಸ್ಪಿ ರಾಸಲೀಲೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತಹದ್ದು. ಡಿವೈಎಸ್ಪಿ ರಾಮಚಂದ್ರಪ್ಪ ರಾಸಲೀಲೆ ಮುಗಿಯದ ಒಂದು ಅಧ್ಯಾಯ ಕೂಡ. ಕೆದಕಿದಷ್ಟು ಬೆಚ್ಚಿ ಬೀಳಿಸೋ ವರದಿ ಈಗ ಬಹಿರಂಗ ಆಗ್ತಾ ಇರುವಂತಹದ್ದು. ಎಸ್, ಮಧುಗಿರಿ ಡಿವೈಎಸ್ಪಿ ರಾಸಲೀಲೆ ಪ್ರಕರಣಕ್ಕೆ ಈಗ ಮೇಜರ್ ಡೆವಲಪ್ಮೆಂಟ್ ಆಗಿರುವಂತಹದ್ದು. ಡಿವೈಎಸ್ಪಿ ರಾಮಚಂದ್ರಪ್ಪ ಅವರ ರಾಸಲೀಲೆ ಮುಗಿಯದ ಅಧ್ಯಾಯ ಕೂಡ ಆಗ್ತಿರುವಂತಹದ್ದು. ಕೆದಕಿದಷ್ಟು ಬೆಚ್ಚಿ ಬೀಳಿಸುವಂತಹ ವರದಿಗಳು ಈಗ ಬಹಿರಂಗ ಆಗ್ತಾ ಇದೆ. ಡಿವೈಎಸ್ಪಿ ರಾಮಚಂದ್ರಪ್ಪ ಅವರ ಒಂದು ರಾಸಲೀಲೆ ಪ್ರಕರಣಕ್ಕೆ ಮೇಜರ್ ಡೆವಲಪ್ಮೆಂಟ್ ಕೂಡ. ನ್ಯಾಯಾಂಗ ಬಂಧನದಲ್ಲಿರುವ ಡಿವೈಎಸ್ಪಿಯ ಮತ್ತೊಂದು ಕಾಮಲೀಲೆ ಈಗ ಬಯಲಾಗಿರುವಂತಹದ್ದು. ಮಧುಗಿರಿಯ ಡಿವೈಎಸ್ಪಿ ರಾಮಚಂದ್ರಪ್ಪನ ವಿರುದ್ಧ ಸಾಲು ಸಾಲು ದೂರುಗಳು ಕೂಡ ಕೇಳಿ ಬಂದಿರುವಂಥದ್ದು, ಸಾಲು ಸಾಲು ಆರೋಪಗಳು ಕೂಡ ಈಗ ಕೇಳಿ ಬಂದಿರುವಂತಹದ್ದು. ಈಗಾಗಲೇ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ಡಿವೈಎಸ್ಪಿ ರಾಮಚಂದ್ರಪ್ಪ ಮತ್ತೊಂದು ಈಗ ದೂರು ದಾಖಲಾಗ್ತಾ ಇರುವಂಥದ್ದು. ಈ ಒಂದು ದೂರು ದಾಖಲಾಗುತ್ತಿದ್ದಂತೆ ಡಿವೈಎಸ್ಪಿಗೆ ರಾಮಚಂದ್ರಪ್ಪ ಅವರಿಗೆ ಈಗ ನಡುಕ ಶುರುವಾಗಿರುವಂತಹದ್ದು. ನ್ಯಾಯ ಕೇಳಲು ಬಂದಿದ್ದ ದೂರುದಾರಳಿಗೆ ಲೈಂಗಿಕ ಕಿರುಕುಳ ಆರೋಪ ಮಾಸುವ ಮುನ್ನವೇ ಮತ್ತೊಂದು ಆರೋಪ ಈಗ ರಾಮಚಂದ್ರಪ್ಪ ಅವರ ಮೇಲೆ ಕೇಳಿ ಬಂದಿರುವಂತಹದ್ದು. ಮತ್ತೊಂದು ಹೊಸ ಪ್ರಕರಣದಲ್ಲಿ ರಾಮಚಂದ್ರಪ್ಪನ ವಿರುದ್ಧ ಈಗ ದೂರು ದಾಖಲಾಗಿರುವಂತಹದ್ದು. ಲೈಂಗಿಕ ಕಿರುಕುಳ, ಜಾತಿ ನಿಂದನೆ. ಎಸ್, ಲೈಂಗಿಕ ಕಿರುಕುಳ ಹಾಗೂ ಜಾತಿ ನಿಂದನೆ ಕೇಸನ್ನು ಈಗ ಮತ್ತೋರ್ವ ಸಂತ್ರಸ್ತ ಮಹಿಳೆ ಈಗ ರಾಮಚಂದ್ರಪ್ಪ ಅವರ ವಿರುದ್ಧ ದೂರನ್ನು ದಾಖಲು ಮಾಡಿರುವಂತಹದ್ದು. ಈ ಒಂದು ದೂರನ್ನು ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿರುವಂತಹದ್ದು. ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಈಗ ರಾಮಚಂದ್ರಪ್ಪ ಅವರ ವಿರುದ್ಧ ಮತ್ತೊಂದು FIR ಕೂಡ ಆಗಿರುವಂತಹದ್ದು. ರಾಮಚಂದ್ರಪ್ಪ ಈಗಾಗಲೇ ಜೈಲಿನಲ್ಲಿರುವಂತಹದ್ದು. ಜೈಲಿನಲ್ಲಿ ಈಗ ಮುದ್ದೆ ಮುರಿತಿದ್ದಾರೆ ರಾಮಚಂದ್ರಪ್ಪ. ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲೇ ಮತ್ತೊಂದು ಪ್ರಕರಣ ರಾಮಚಂದ್ರಪ್ಪ ಅವರ ಮೇಲೆ ಕೇಳಿ ಬಂದಿರುವಂತಹದ್ದು. ಎಸ್, ನೀವು ವಿಡಿಯೋ ನೋಡ್ತಾ ಇರ್ಬೋದು. ಈ ಒಂದು ವಿಡಿಯೋ ಕಳೆದ ಒಂದು ವಾರದಿಂದ ಸಾಕಷ್ಟು ವೈರಲ್ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹಂಗಾಮ ಕೂಡ ಹೆಬ್ಬಿಸಿತ್ತು. ಅದರಲ್ಲೂ ಪೊಲೀಸ್ ಇಲಾಖೆಗೆ ಈ ಒಂದು ವಿಡಿಯೋ ಇಡೀ ಇಲಾಖೆಗೆ ಕಪ್ಪು ಚುಕ್ಕೆ ಆದಂತೆ ಕಂಡಿತ್ತು. ಇಮಿಡಿಯೇಟ್ಲಿ ಅಂದರೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಡಿವೈಎಸ್ಪಿ ರಾಮಚಂದ್ರಪ್ಪ ಅವರನ್ನು ಇಮಿಡಿಯೇಟ್ಲಿ ಪೊಲೀಸರು ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ ಅವ್ರನ್ನ ವಿಚಾರಣೆಯನ್ನು ಕೂಡ ಮಾಡಿದರು. ಈ ಒಂದು ಪ್ರಕರಣ ಅಂದರೆ ಡಿವೈಎಸ್ಪಿ ರಾಮಚಂದ್ರಪ್ಪ ಅವರ ಲೈಂಗಿಕ ಕಿರುಕುಳ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಡಿವೈಎಸ್ಪಿ ರಾಮಚಂದ್ರಪ್ಪ ಅವರ ಮೇಲೆ ಕೇಳಿ ಬಂದಿರುವಂತಹದ್ದು. ಮತ್ತೋರ್ವ ಮಹಿಳೆ ಡಿವೈಎಸ್ಪಿ ರಾಮಚಂದ್ರಪ್ಪ ಅವರ ವಿರುದ್ಧ ದೂರನ್ನು ದಾಖಲು ಮಾಡಿರುವಂತಹದ್ದು. ಲೈಂಗಿಕ ಕಿರುಕುಳ ಜೊತೆಗೆ ಜಾತಿ ನಿಂದನೆ, ಇವೆರಡೂ ಸೆಕ್ಷನ್ ಅಡಿಯಲ್ಲಿ ಡಿವೈಎಸ್ಪಿ ರಾಮಚಂದ್ರಪ್ಪ ಅವರ ಮೇಲೆ ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಈಗ FIR ಆಗಿರುವಂತಹದ್ದು. ಮಧುಗಿರಿ ಪೊಲೀಸರು ಮತ್ತೆ ಇವರನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಸದ್ಯ ಈತ ರಾಮಚಂದ್ರಪ್ಪ ಜೈಲಿನಲ್ಲಿರುವಂತಹದ್ದು. ಕೆದಕಿದಷ್ಟು ಬೆಚ್ಚಿ ಬೀಳಿಸುವಂತಹ ವರದಿಗಳು ರಾಮಚಂದ್ರಪ್ಪ ವಿರುದ್ಧ ಈಗ ಕೇಳಿ ಬಂದಿರುವಂತಹದ್ದು. ನ್ಯಾಯಾಂಗ ಬಂಧನದಲ್ಲಿರುವಂತಹ ಡಿವೈಎಸ್ಪಿಯ ಮತ್ತೊಂದು ಕಾಮಲೀಲೆ ಈಗ ಬಯಲಾಗಿರುವಂತಹದ್ದು.